ವಿಜಯ ಈಗ ಏನು ನಮ್ಮ ಸಂಘಟನೆಯಾಗಿ ನಮ್ಮ ಜನಪರ ವೇದಿಕೆ ಆದ ನಂತರ ಈಗಾಗಲೇ ಹೆಚ್ಚು ಕಡಿಮೆ 1 ವರ್ಷ ಆಯಿತು. ಕೊರೋನಾ ಬಂತು, ಲಾಕ್ಡೌನ್ ಆಯಿತು, ಇಡೀ ರಾಜ್ಯದಲ್ಲಿ ಲಾಕ್ಡೌನ್ ಆಯಿತು. ಎಲ್ಲೂ ನಾವು ಸಭೆ ಸಮಾರಂಭ ನಡೆಸಿದ್ದಾಗಲಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಸರ್ಕಾರದಿಂದ ಇನ್ನೂ ಜನ ಗುಂಸೇರಿಲ್ಲ, ಎಲ್ಲೂ ಯಾವುದೇ ಕಚೇರಿಗೆ ಒಟ್ಟಿಗೆ ಹೋಗಿಲ್ಲ ಅಂತೇಳಿ ಒಂದು ಕಟ್ಟುನಿಟ್ಟು ಆದೇಶ ಕೊಡ್ತು. ಆದೇಶದ ಕಡೆಗೆ ನಮ್ಮ ರಾಜ್ಯಾಧ್ಯಕ್ಷರು ಜೊತೆಗೆಲ್ಲ ಗೌರವಿತ ಪದಾಧಿಕಾರಿಗಳು ಇದನ್ನ ಮಾಡಬೇಕು ಅಂತ ಹೇಳಿ ಇದನ್ನ ಈ ಜನಪರ ವೇದಿಕೆನ ಕಾರ್ಯರೂಪಕ್ಕೆ ತಂದು ನಾವು ಚಳವಳಿ ಮಾಡೋದಾಗ್ಲಿ ಅಥವಾ ಹೋರಾಟ ಮಾಡೋ ಮೂಲಕವಾಗ್ಲಿ ಎಲ್ಲಿ ರೈತರಾಗಿರ್ಬೋದು, ಬಡ ಬಡವರಾಗಿರ್ಬೋದು, ದೀನದಲಿತರಿರ್ಬೋದು, ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅದನ್ನ ಖಂಡಿಸಿ ನ್ಯಾಯ ಕೊಡಿಸುವಂತ ವ್ಯವಸ್ಥೆ ಮಾಡಿ, ಇವತ್ತು ಅಧಿಕಾರಿಗಳು ಎಲ್ಲ ನಿರ್ಲಕ್ಷ್ಯ ಮಾಡಿ ಎಲ್ಲಿ ತಾರತಮ್ಯ ಮಾಡ್ತಾರೆ, ಅಲ್ಲಿ ಎಲ್ಲೆಲ್ಲಿ ತಾರತಮ್ಯ ಮಾಡ್ತಾರೆ ಅಲ್ಲಿ ನಮ್ಮ ವೇದಿಕೆಯ ಸಿದ್ಧತೆ ಮತ್ತು ನಿರ್ಣಯಗಳನ್ನು ತಗೊಂಡು ಸಕಾಲಕ್ಕೆ ಎಲ್ಲ ವರ್ಗದ ಜನರಿಗೆ ಏನ್ ಸರ್ಕಾರದಲ್ಲಿ ಕಾನೂನಿಗೆ ಸೇರಿದೆ ಪ್ರೊಸೀಜರ್ ಪ್ರಕಾರವಾಗಿ ಏನ್ ತಲುಪಬೇಕು ಅದನ್ನೆಲ್ಲ ನೇರವಾಗಿ ತಲುಪುವಂತ ವೇದಿಕೆ ಮೂಲಕವಾಗಿ ಅದನ್ನ ತಲುಪಿಸುವಂತ ವ್ಯವಸ್ಥೆನ ವೇದಿಕೆ ಮೂಲಕವಾಗಿ ಮಾಡಬೇಕು ಅಂತೇಳಿ ಈ ವೇದಿಕೆಯ ಒಂದು ಕಾರಣ. ಈಗ ಸಾಕಷ್ಟು ತಮಗೆಲ್ಲ ಗೊತ್ತಿರೋ ವಿಚಾರ, ಸರ್ಕಾರದಲ್ಲಿ ಯಾವ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ನಾವು ವೇದಿಕೆಯಲ್ಲಿ ಎಲ್ಲ ಒಂದು ಮನೆ ಜನ ಇಲ್ಲಿ. ನಮ್ಮ ಗುರಿ ನಾವು ಇಲ್ಲಿ ಈ ವೇದಿಕೆ ಮುಖಾಂತರವಾಗಿ ಹಲವಾರು ಕೆಲಸಗಳನ್ನು ಮಾಡಿಕೊಳ್ಳುವಂತ ಸಂದರ್ಭ ನಮಗೆ ಸದಾವಕಾಶ, ನಮಗೆ ಕಾಲಾವಕಾಶ ನಮಗೆ ಬಂದಿದೆ. ಅದನ್ನ ಸುದೀರ್ಘವಾಗಿ ಅದನ್ನ ಯೋಚಿಸಿ ಅವಶ್ಯಕಂತ ಏನು ಸವಲತ್ತುಗಳಿರ್ಬೋದು, ಸಾಕಷ್ಟು ಸರ್ಕಾರದಲ್ಲಿ ಸವಲತ್ತುಗಳು ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ಅದೆಲ್ಲ ಕಾಗದ ಮೂಲಕವಾಗಿ ಹಂಗೆ ಪೆಂಡಿಂಗ್ ಇದೆ. ಯಾರು ಪ್ರಬಲವಾದ ರಾಜಕಾರಣದಲ್ಲಿ ಯಾರು ಉನ್ನತ ಬೆಳೆದಿರ್ತಾರೆ ಅವ್ರ ಮೂಲಕ ಅದನ್ನು ಪಡ್ಕೋತಾರೆ. ಅವ್ರ ಅಧಿಕಾರ ಮುಗಿದ ನಂತರ ಅದು ಅನುಮೋದನೆಯಾಗಿ ಕೂಡ ಅದು ಹಾಗೆ ಇರ್ತದೆ. ಕೆಲವು ಸಾಕಷ್ಟು ಎಲ್ಲ ಪದಾಧಿಕಾರಿಗಳು ಕೆಲವು ಅವ್ರದೇ ಆದಂತ ಒಂದು ಸ್ವಯಂ ಉದ್ಯೋಗ ಇರ್ಬೋದು, ಅಥವಾ ಬೇರೆ ಯಾವುದೇ ಚಟುವಟಿಕೆ ಇರ್ಬೋದು, ಅಥವಾ ಅವರ ಕೃಷಿ ಆಗಿರ್ಬೋದು, ಅಥವಾ ಅವರ ಏನೋ ಸ್ವಯಂ ಉದ್ಯೋಗ ಇರ್ಬೋದು, ಅವ್ರ ಮಾಡ್ತಕ್ಕಂಥ ಕೆಲಸಗಳಿಗೆ ಕೆಲವು ಸರ್ಕಾರಕ್ಕೆ ಅವರ ಹಾಲುಗಳನ್ನು ಸಲ್ಲಿಸಿ ಅವರು ಅರ್ಜಿಗಳು ಕೂಡ ಹಾಕಿದ್ದಾರೆ. ಅವರು ಕೂಡ ಇಲ್ಲಿ ಇರ್ಬೋದು ಅನ್ಕೋತೀನಿ ನಾನು. ಅವ್ರಿಗೆ ನೇರವಾಗಿ ತಕ್ಕೊಳ್ಳಿಕ್ಕೆ ಮತ್ತೆ ಕೊಡಿಸ್ಲಿಕ್ಕೆ ಯಾರುವೇ ಜವಾಬ್ದಾರಿತವಾಗಿ ಯಾವ ಅಧಿಕಾರಿನ ಒಬ್ಬರು ಹೋಗಿ ಭೇಟಿ ಮಾಡಕ್ ಆಗಲ್ಲ. ಒಬ್ರು ಭೇಟಿ ಮಾಡಿದ್ರೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ, ಅದು 2 ವರ್ಷ ಮಾಡ್ತಾ ಹೋಗ್ತಾರೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆಯಪ್ಪ, 5 ವರ್ಷ ಅಧಿಕಾರ ಜನರೇ ಸೃಷ್ಟಿ ಮಾಡಿ ಒಬ್ಬ ಎಲೆಕ್ಟೆಡ್ ಬಾಡಿ ಅಂತ ಹೇಳಿ ಒಬ್ಬನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಅವ್ರ ಮುಖಾಂತರವಾಗಿ ಕೆಲಸ ಆಗ್ಬೇಕು. ಆ ಅಧಿಕಾರ 5 ವರ್ಷ ಕಳೆದ ನಂತರ ಅವ್ರಿಗೆ ಯಾವುದೇ ತರದ ಹಕ್ಕಿರೋದಿಲ್ಲ. ಮತ್ತೆ ಅವ್ರಿಗೆ ಎಷ್ಟೋ ಕೆಲಸ ಮಾಡಕ್ಕೆ 50% ಮಾಡ್ತಾರೆ, 50% ಹಾಗೆ ಮೊಟ್ಟ ಆಗುತ್ತೆ. ಸಾಕಷ್ಟು ಅಂಗವಿಕಲರಿದ್ದಾರೆ ನಮ್ಮಲ್ಲಿ. ಈಗ ನಾನು ನೋಡ್ಬಿಟ್ಟಿಗೆ ಸಾಕಷ್ಟು ಅಂಗವಿಕಲರಿದ್ದಾರೆ. ಅವ್ರಿಗೆ ಸರ್ಕಾರದಿಂದ ಸಹಾಯ ಅಂತೇಳಿ 75% ಅವರ ಅಂಗವಿಕಲತೆ ಏನಾದ್ರು ಹೊಂದಿದ್ದು ಸರ್ಟಿಫಿಕೇಟ್ ಏನಾದ್ರು ಒಂದು ದೃಢೀಕರಣ ತಗೊಂಡಿದ್ರೆ ಹಿಂದೆ ಇದ್ದಂತ ಒಂದು ಅವರಿಗೆ ಸಹಾಯಧನ ಕೊಡ್ತಾ ಇತ್ತು ಪೆನ್ಷನ್ ರೂಪದಲ್ಲಿ. 1,500ರಿಂದ 2,500ವರೆಗೆ ಕೊಡ್ತಾ ಇತ್ತು. ಈಗ ಹೆಚ್ಚಿಗೆ ಆಗಿರ್ಬೋದು ಗೊತ್ತಿ ನಾನು. ಅದನ್ನ ಡಿಸ್ಟ್ರಿಕ್ಟ್ ಆಫೀಸರ್ ಬರೀಬೇಕು, ಅದನ್ನ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಸರ್ಟಿಫಿಕೇಟ್ ಕೊಡ್ಬೇಕು ಅದನ್ನ. ಆಮೇಲೆ ಕೆಲವು ವಯಸ್ಸಾದವರಿಗೆ ಅವರಿಗೆ ಸದಸ್ಯ ರಕ್ಷಣೆ ಮಾಡ್ತಾರೆ. 65 ವರ್ಷ ಮೇಲ್ಪಟ್ಟಿರೋರಿಗೆ ಅವರಿಗೆ ಈಗ ಸರ್ಕಾರದಿಂದ 1,000 ರೂಪಾಯಿ ಕೊಡಬೇಕು ಅಂತ ಒಂದು ಆದೇಶ ಇದೆ, ತಗೋತಾ ಇದೆ. ಕೆಲವರಿಗೆ ಆಧಾರ್ ಕಾರ್ಡ್ ಹೆಚ್ಚು ಕಡಿಮೆ ಇದೆ, ಕೆಲವರಿಗೆ ಐಡೆಂಟಿ ಕಾರ್ಡ್ ಕಡಿಮೆ ಇದೆ. ಅವ್ರಿಗೆ ಆಲ್ರೆಡಿ 80 ವರ್ಷ ಆಗಿದೆ, ಅವ್ರಿಗೆ 53 ವರ್ಷ ತೋರಿಸ್ತಾ ಇದೆ. ಅಲ್ಲಿ ಅಧಿಕಾರಿಗಳ ಸಂಪರ್ಕ ಮಾಡೋಕ್ಕಾಗಲ್ಲ. ಸಂಪರ್ಕ ಮಾಡೋದಕ್ಕೆ ಅದಕ್ಕೆ ಟಿಪ್ಪಣಿ ಮಾಡಿ ಅವ್ರು ಮಾಡಲಿಕ್ಕೆ ವಿಧಾನಗಳು ಗೊತ್ತಿಲ್ಲ ಅಂತ ವ್ಯವಸ್ಥಿತ
ಸೂಚಿತವಾದಂತ ಅಂತ ಸರ್ಕಾರದಿಂದ ಬರುವಂತ ಕೆಲಸನ ನಮ್ಮ ವೇದಿಕೆ ಮೂಲಕವಾಗಿ ಯಾರಾದ್ರೂ ಒಬ್ರು ನಿಂತ್ಕೊಂಡು ಮಾಡಿಸಿದ್ರೆ ನಮ್ಮ ವೇದಿಕೆ ಅವರಿಗೆ ಒಂದು ಸಹಾಯ ಮಾಡಿದಾಗುತ್ತೆ. ನಮ್ಮ ವೇದಿಕೆ ನಾವು ಇವತ್ತು ನೆನ್ಕೊಂಡು ಬರ್ತಕ್ಕಂಥ ಏನ್ ಸರ್ಕಾರದಿಂದ ಬರ್ತಕ್ಕಂಥ ಅವ್ರ ಪಿಂಚಣಿನ ಅವ್ರು ಊಟ ಮಾಡೋ ಸಂದರ್ಭದಲ್ಲಿ ನಮ್ಮ ವೇದಿಕೆ ನೆನ್ಕೋತಾರೆ ಅಂತೇಳಿ ನಾನು ಈ ಸಭೆಯಲ್ಲಿ ಪ್ರಸ್ತಾಪ ಮಾಡೋಕೆ ಇಷ್ಟಪಡ್ತಾ ಇದ್ದೀನಿ. ದಯಮಾಡಿ ಕೆಲವು ಪಡಿತರ ಚೀಟಿ ಅಂದ್ರೆ ಆಹಾರ ರೇಷನ್ ಪಡ್ಕೊಳ್ಳೋಕ್ಕೂ ಕೂಡ ಇಲ್ಲ. ಅವರಿಗೆ ಕೆಲವೊಂದು ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಎಲ್ಲರೂ ಯಾವುದೇ ತರದ ಸೌಲಭ್ಯ ಸಿಗೋಲ್ಲ. ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಐಡಿ ಕಾರ್ಡು, ವಾಸಸ್ಥಳ ಗುರಿ ಕಾರ್ಡು ಪತ್ರ ಇಷ್ಟು ಸಂಪೂರ್ಣವಾಗಿರ್ಬೇಕಾಗ್ತದೆ ಯಾವುದೇ ಸೌಲಭ್ಯಗಳು ಪಡ್ಕೊಳ್ಳೋಕೆ. ನಮಗೆ ಏನು ಸಿಗ್ತಾ ಇಲ್ಲಪ್ಪ ಎಲ್ಲ ಸಿಗುತ್ತೆ, ಎಲ್ಲ ಸಿಗುತ್ತೆ. ಸರ್ಕಾರದಲ್ಲಿ ಯಾವುದು ಕಡಿಮೆ ಇಲ್ಲ. ನಾವು ಕೊಡ್ತಕ್ಕಂಥ ಟ್ಯಾಕ್ಸ್ ಇದೆಯಲ್ಲ, ನಾವು ಕೊಡ್ತಕ್ಕಂಥ ಟ್ಯಾಕ್ಸ್ ಎಲ್ಲಕ್ಕೂ ಅದನ್ನ ಸಮರ್ಥನೆ ಮಾಡಿ ಅದನ್ನೇ ಡಿಪೆಂಡ್ ಮಾಡ್ತಾರೆ. ಅದೇ ಸರ್ಕಾರ ಜನ ಸಹಕಾರ ಕೊಟ್ಟರೆ ಸರ್ಕಾರ ಜನಗಳ ಮುಂದೆ ಜನಕ್ಕೆ ಸರ್ಕಾರ ಹಂಚಿ ಅವರಿಗೆ ಸೌಲಭ್ಯಗಳನ್ನು ಪಡ್ಕೊಳ್ಳುವಂತ ವ್ಯವಸ್ಥಿತವಾಗಿ ಸರ್ಕಾರ ಸಂವಿಧಾನಬದ್ಧವಾಗಿ ಕಾನ್ಸ್ಟಿಟ್ಯೂಷನ್ ಏನಿದೆ ಆ ಬದ್ಧವಾಗಿ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಏನಾಗಿದೆ, ನಮ್ಮಲ್ಲಿ ಕೆಲವು ವಿಚಾರಗಳು ಅವ್ರ ಜಮೀನು ವಿಚಾರ ಇರ್ಬೋದು, 1 ಎಕರೆ 2 ಎಕರೆ 3 ಎಕರೆ 8 ಎಕರೆ ಇರ್ತದೆ. ಅವ್ರಿಗೆ ಯಾರೋ ಅದ್ಭುತದ ಆಸ್ತಿ ಅದು, ಅವ್ರಿಗೆ RTC ಇರೋದಿಲ್ಲ, ಜೊತೆಗೆ ಅವ್ರ ಹೆಸರು ಇರ್ತದೆ. ಅವ್ರಿಗೆ ಅವ್ರ ಹೆಸರು ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ. ಅದು ಗೊತ್ತಿಲ್ಲ ಎಲ್ಲೋ ಹೋಗ್ಬೇಕು ಅಂತ, ರೆವಿನ್ಯೂ ಇಲಾಖೆ ಎಲ್ಲೋ ಮಾಡಿಸ್ಕೋಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಸರ್ಕಾರದಿಂದ ಈಗ ವರ್ಷ ಮುಂದೆ 25,000 ಅಂತೆ ಅವ್ರಿಗೆ ಎಲ್ಲಾ ರೀತಿಯ ಒಂದು ಮಾಡಿ ಸರ್ಕಾರ ಮನ್ನಾ ಕೊಡ್ತಾ ಇದೆ. ತಕ್ಕೊಂಡಂತ ಕೃಷಿ ಸಾಲಗಳಲ್ಲಿ ಏನು KCC ಅಂತ ಹೇಳ್ತಾರೆ, ಕೃಷಿ ಸಹಕಾರ ಸಂಘ ಸಾಲ ಮೂಲಕವಾಗಿ ಅವ್ರಗಳಿಗೆಲ್ಲ. ಆಮೇಲೆ ಎಷ್ಟೋ ಜನ ಅಣ್ಣ ತಮ್ಮದಿದ್ದಾರೆ, 4 ಎಕರೆ ಜಮೀನಿದೆ, 4 ಜನ ಅಣ್ಣ ತಮ್ಮದಿದ್ದಾರೆ, 5 ಜನ ಅಣ್ಣ ತಮ್ಮದಿದ್ದಾರೆ. ಅವ್ರು ವಿಭಾಗ ಮಾಡ್ತಾರೆ. ಅವ್ರಿಗೆ ಯಾವುದೋ ತಂದೆ ಇದೆ, ಸೊಮ್ಮೆ ಹೆಂಗೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸರ್ಕಾರದಿಂದ 4 ಎಕರೆ 4 ಜನಕ್ಕೆ ಮಾಡಬೇಕು ಅಂತ 1 ಲಕ್ಷ ಯಾರಾದ್ರೂ ಒಂದು ಕಡೆ ಉದ್ದಾರ ಆಗ್ತಾರೆ ರೈತರು. ಅಂತ ಕೆಲಸ ಅವ್ರಿಗೆ ಗೊತ್ತಿದೆ ಅಂದ್ರೆ ಏನಾದ್ರು ನಮ್ಮ ಈ ವೇದಿಕೆ ಮೂಲಕವಾಗಿ ಏನಾದ್ರು ವೇದಿಕೆ ಅಂದ್ಕೊಂಡ್ರೆ ಅದನ್ನ ನಿಂತ್ಕೊಂಡು ಅವರಿಗೆ ಮಾಡಿಕೊಳ್ಳುವಂಥ ವ್ಯವಸ್ಥೆನ ಮಾಡಿಕೊಡ್ಬೇಕು ಅಂತ ರಾಜ್ಯಾಧ್ಯಕ್ಷರಿಂದ. ಜೊತೆಗೆ ಕೆಲವು ವಿಚಾರಗಳನ್ನ ನಾವಿನ್ನೂ ತಿಳ್ಕೊಳ್ಳುವಂಥ ವಿಚಾರಗಳು ಸಾಕಷ್ಟಿದೆ. ನಾವು ಸರ್ಕಾರದಲ್ಲಿ ನಮ್ಮನ್ನ ನಾನು ಒಂದು ಮೆಸೇಜ್ ಹಾಕಿದ್ದೆ ಪ್ರಧಾನ ಕಾರ್ಯದರ್ಶಿಯವರೇ, ಮೆಸೇಜ್ ಹಾಕಿದ್ದೆ. ನಾವು ಕರ್ನಾಟಕ ಜನಪರ ವೇದಿಕೆ ಅಂತೇಳಿ ನಾವು ಕಾರ್ಯರೂಪ ಬರಬೇಕು ಅಂತ ಹೇಳಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು. ಶಕ್ತಿ ಪ್ರದರ್ಶನ ಅಂದ್ರೆ ಬಿದ್ದಾಡೋದಲ್ಲ, ಚೆಲ್ಲಾಡೋದಲ್ಲ, ಸಂಖ್ಯೆ ಬದ್ಧ ಪ್ರದರ್ಶನ ಮಾಡಬೇಕು. ಕಾನೂನು ಚೌಕಟ್ಟಲ್ಲಿ ಮಾಡಬೇಕು. ಯಾವ ಜಿಲ್ಲಾಧಿಕಾರಿ ಇರ್ಬೋದು, ಯಾವ ಸಬ್ ಕೇಸ್ ಇರ್ಬೋದು, ಬೇರೆ ಯಾವುದೇ ಆಯುಕ್ತರು ಇರ್ಬೋದು, ಕಾನೂನುಬದ್ಧವಾಗಿ ನಮ್ಮ ಡೆಡ್ ಮೂಲಕವಾಗಿ ಅವರಿಗೆ ಒಂದು ರೆಗ್ಯುಲೇಷನ್ ಕೊಟ್ಟವರಿಗೆ ನಮ್ಮಲ್ಲಿ ಇಂಥದ್ದನ್ನು ಕೆಲಸ ಆಗಬೇಕು, ಈ ಥರ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ಭಾಳ ಬೇರೆಯವರಿಗೆ ತೊಂದರೆ ಆಗ್ತಾ ಇದೆ, ದಯಮಾಡಿ ನಮ್ಮ ವೇದಿಕೆ ಮೂಲಕ ನೀವು ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿ. ಏನಾದರೂ ನಮ್ಮ ವೇದಿಕೆ ನಮ್ಮ ಗಣನೆಗೆ ತಗೊಳ್ಳಿಲ್ಲ ಅಂತಂದರೆ ನಾವು ಕಾನೂನು ಕೊಟ್ಟು ಹೋರಾಟ ಮಾಡ್ತಾ ವಿಚಾರಗಳಿವೆ. ನಾವು ವೇದಿಕೆ ಮಾಡ್ಕೊಳ್ಳೋದೇನಪ್ಪ ಅಂದರೆ ಬಂದು ಮೀಟಿಂಗ್ ಮಾಡಿ ಇಲ್ಲಿ ಸೈನ್ ಮಾಡಿ ಅಥವಾ ಟ್ರಾಫಿಕ್ ಕೊಡೋದು ಅಥವಾ ಬೇರೆ ವಿಚಾರ ಮಾಡಿ ನಾವು ಹೊರಟೋಗ್ರೆ ಇದು ಸರ್ಕಾರ ಬರೋದಿಲ್ಲ, ಸಾರ್ವಜನಿಕರಿಗೆ ಗೊತ್ತಾಗಲ್ಲ, ಇದು ಯಾವುದೇ ಸಂದೇಶಕ್ಕೂ ಬರಲ್ಲ. ಇದು ಸಂದೇಶ ಹೊರಡ್ಬೇಕಂದ್ರೆ ಒಂದು, ಜೊತೆಗೆ ನಮ್ಮಲ್ಲಿ ಸಂಪನ್ಮೂಲ ಕುರಿಕರಣ ತುಂಬ ಕಡಿಮೆ ಇದೆ. ಇನ್ನೂ ಇಂಪ್ಲಿಮೆಂಟ್ ಮಾಡೋಕ್ಕೆ 40% ಬೇಕಾಗಿದೆ. ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಒಂದ್ಸತಿ, ಅಂದ್ರೆ ಅಧ್ಯಕ್ಷರ ಮೇಲೆ ಒಬ್ಬರ ಮೇಲೆ ಹೊರೆ ಹಾಕಿದ್ರೆ ಒಂದು ಮನೆಯಲ್ಲಿ ಒಂದೇ ಒಂದು ಫಿಲ್ಲರ್ ಹಾಕಿದ್ರೆ ಆ ಫಿಲ್ಲರು ಬೇರೆ ವೇಟಿಂಗ್ ತಡೆಯಕ್ಕಾಗಲ್ಲ. ಅದಕ್ಕೆ ಸೂಕ್ತ ಫಿಲ್ಲರ್ಗಳಿರ್ಬೇಕು. ಅದು ಫಿಲ್ಲರ್ಗಳಿದ್ರೆ ಮೇಲ್ಚೌಡಿನ ಮೇಲೆ ಏನು ತೂಕ ಇರ್ತದೆ ಅದನ್ನೆಲ್ಲ ತರ್ಕೊಂಡು ನೆರಳು ಕೊಡ್ತದೆ. ಆ ಮನೆಯಲ್ಲಿ ವಾಸ ಮಾಡ್ಬೋದು. ಅಲ್ಲಿ ನಾವು ಮಾಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸ ಮತ್ತೆ ನಾವು ಅಲ್ಲಿ ಜೀವನ ಪೂರ್ತಿ ನಾವು ಲೈಫ್ ಆಗಿರ್ಬೋದು. ನಮ್ಮಿಂದ ಇನ್ನೊಬ್ಬರಿಗೆ ಕೆಲವು ಗೊತ್ತಿರ್ತಿರುವಂಥ ವಿಚಾರಗಳನ್ನ ನಾವು ತಿಳಿಸ್ಬೋದು. ಅಂದ್ರೆ ನಮ್ಮಲ್ಲಿ ಹಾಗೆ ಹೇಳೋದು ಕೆಲವೀಗ ಗ್ರೂಪ್ ಮಾಡಿದ್ದಾರೆ ಅಂತ ಹೇಳಿ, ಆ ಗ್ರೂಪಲ್ಲಿ
ನನ್ನ ವೈಯಕ್ತಿಕವಾದಂಥ ವಿಚಾರಗಳು ಹೋಗಿ ಹಾಕುವಂಥದ್ದು ನೆಸೆಸಿಟಿ ಇಲ್ಲ. ಮುಂದಿನ ಚಟುವಟಿಕೆಗಳು ಏನಾಗ್ತದೆ, ನಾವು ಸ್ಥಳೀಯವಾಗಿ ಅಲ್ಲಿ ಏನು ತೊಂದರೆ ಆಗಿದೆ, ಏನಾದ್ರು ಅಪಘಾತದಲ್ಲಿ ಏನಾಗಿದಾರ, ಸರ್ಕಾರ ಅವರು ನಿರ್ಲಕ್ಷ್ಯ ಮಾಡಿದ್ಯಾ, ಅಥವಾ ಯಾರು ಅನಾಹುತದಲ್ಲಿ ಅವ್ರಿಗೆ ಏನಾದ್ರು ತೊಂದರೆ ಆಗಿದೆಯಾ ಅಂತ ವಿಚಾರಗಳನ್ನು ಏನಾದ್ರು ನಮ್ಮ ಗೂಗಲ್ ಆಗ್ತದೆ. ಆ ಸಂದೇಶ ಎಲ್ಲ ಪದಾಧಿಕಾರಿಗಳು ತಲುಪುತ್ತದೆ. ಕೆಲವು ವಿಚಾರಗಳನ್ನು ಅದನ್ನ ವಿಮರ್ಶೆ ಮಾಡ್ತಾರೆ. ನೋಡಿ ಈ ತರ ಆಗಿದೆ, ಇಂಥ ಕಡೆ ಈ ತರ ಆಗಿದೆ, ಇದ್ರ ಬಗ್ಗೆ ನಾವು ಏನ್ ಮಾಡೋಣ, ಏನ್ ಮಾಡೋದು ಅಂದ್ರೆ ಮೀಟಿಂಗ್ ಅಥವಾ ಏನಾದ್ರು ನಮಗೆ ನೆಸೆಸಿಟಿ ಇದ್ರೆ ಮೀಟಿಂಗ್ ಕರೀತಾರೆ, ಅದ್ರ ಬಗ್ಗೆ ನಾವು ಏನಾದ್ರು ಮಾಡ್ಬೇಕಲ್ಲ ಅಂತೇಳಿ ಒಂದು ನಿರ್ಣಯ ತಗೊಳ್ಬೋದು. ಈಗ ನಮ್ದ ವೈಯಕ್ತಿಕವಾಗಿ ಕೆಲವು ಬೆಳಗ್ಗೆ ಶುಭೋದಯ, ಶುಭರಾತ್ರಿ ಇವುಗಳು ಯಾವ ಅನ್ವಯಿಸೋದಿಲ್ಲ. ಇವು ಏನ್ ಮಾಡಬೇಕು ಅಂದ್ರೆ ನಾವು ಕಾಂಟ್ಯಾಕ್ಟ್ ನಂಬರ್ ನಮಗೋಸ್ಕರ ಮಾಡ್ತೀವಿ. ಇಲ್ಲಿ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ತಾಯಿ ತಂದಿರು ಎಲ್ಲ ನಾವೆಲ್ಲ ನಾನು ಆಗಲೇ ಜಾತಿ ಆರ್ಥಿಕವಾಗಿದ್ದರೆ ಎಲ್ಲ ಜಾತಿನೇ ಇಲ್ಲ, ಎಲ್ಲರೂ ಸೇರಿ ನಾವು ಒಂದು ವೇದಿಕೆ ಮಾಡ್ತೀವಿ. ಆ ವೇದಿಕೆಯಲ್ಲಿ ಒಂದು ಮನೆ ಇದೆ. ಆ ಮನೆಯಲ್ಲಿ ಏನು ನಾವು ಮನೆನ ಗಟ್ಟಿಪಡಿಸಿ ಆ ಮನೆಗೆ ಬರ್ತಕ್ಕಂಥ ಏನು ಇದನ್ನ ಮಾಡಿ ಅನೇಕ ಸೌಲಭ್ಯಗಳನ್ನು ಪಡ್ಕೊಳ್ಳುವಂಥ ಮಾಡಬೇಕಾಗ್ತದೆ. ಸರ್ ಇನ್ನೊಂದು ಈಗ ಅಂಗವಿಕಲರಿಗೆ ಒಬ್ಬರಿಗೆ ಅಂತದೈ ಕಾರ್ಡ್ ಯಾರಿಗೂ ಯೂಸ್ ಮಾಡಿಲ್ಲ, ಚೆನ್ನಾಗಿರೋರಿಗೆ ಅಂತ ಈಗ ಸರ್ಕಾರ ಕಳಿಸಿ ನ್ಯಾಯಬೆಲೆಯವರು ಒಂದು ಪಟ್ಟಿ ಮಾಡಿ ಎಲ್ಲ ಸರ್ವೆ ಮಾಡ್ಕೊಂಡು ಆ ಸರ್ವೆ ಪಟ್ಟಿಯನ್ನ ನೀವು ಎತ್ತಿ ಹಿಡಿದು ಅಂಗವಿಕಲ ಮಕ್ಕಳಿಗೆ ಒಂದು ಅಂತರ್ಜಾಲ ಕಾರ್ಡ್ ಅಂಗವಿಕಲರು ಯಾರಿದ್ದಾರೆ, ಅಂಗವಿಕಲತೆ 75% ಯಾರಿಗೆ ವಿಂಗಡಣೆ ಕೊಟ್ಟಿಲ್ಲ, ಸರ್ಟಿಫಿಕೇಟ್ ಇಶ್ಯೂ ಮಾಡಿದೆ ಸರ್ಕಾರ, ಅವರಿಗೆ ಎಲ್ಲರೂ ಒಂದು ಕಾರ್ಡ್ ಕೊಡಿಸುವಂತ ವ್ಯವಸ್ಥೆನ ನಮ್ಮ ರಾಜ್ಯ ದೇಶದಲ್ಲಿ ಮಾಡ್ತಿದ್ದೇವೆ. ಆ ಉದ್ದೇಶಕ್ಕೆ ನೀವು ಕಲಿಸಿರೋದು, ಆ ಕೆಲಸನ ನಾನೇ ಮಾಡಿ ತೋರಿಸ್ತೀನಿ. ಯಾವ ಅಧಿಕಾರಿ ಮಾಡೋದಿಲ್ಲ, ಅವ್ರ ಬಗ್ಗೆ ಏನ್ ಕ್ರಮ ತಗೋಬೇಕು ಅದು ವೇದಿಕೆ ತಗೊಳಕ್ಕೆ ನಾವು ವೇದಿಕೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಅಂಗವಿಕಲರಿಗೆ ದುಡಿಯಕ್ಕಾಗಲ್ಲ, ಅವನಿಗೆ ಕೈ ಕಾಲಿಲ್ಲ, ಕೈಗಳಿಲ್ಲ, ಕಾಲಿಲ್ಲ, ಏನು ಕಾಣಲ್ಲ, ಅವನಿಗೆ ಕೂತು ಜೀವನ ಮಾಡಬೇಕು, ಯಾರು ಕೊಡಲ್ಲ. ಸರ್ಕಾರದಲ್ಲಿ ಅದಕ್ಕೆ ಒಂದು ಸವಲತ್ತನ್ನ ಅದಕ್ಕೆ ಆದಂತ ಒಂದು ಬಜೆಟ್ ಅಂತ ತೆಗೆದಿದೆ, ಸಾವಿರಾರು ಕೋಟಿ ಪಡಿತಾ ಇದೆ ದುಡ್ಡು. ಅದನ್ನ ಅವರಿಗೆ ಪಾದಾರು, ಅವರಿಗೆ ಬರ್ತಕ್ಕಂಥ ಏನ್ ಪೆನ್ಷನ್ ರೂಪದಲ್ಲಿ ಕೊಡಬೇಕು. ಯಾರು ನಿರ್ಲಕ್ಷ್ಯ ಮಾಡ್ತಾರೆ ನಾವು ಅವ್ರ ಮೇಲೆ ಮುದ್ದೆ ಹಾಕ್ತೀವಿ. ಅವ್ರು ಏನಾದ್ರು ನಿರ್ಲಕ್ಷ್ಯ ಮಾಡುವಂತ ಸಂದರ್ಭದಲ್ಲಿ ಕಚೇರಿಗೆ ಮುತ್ತಿಗೆ ಹಾಕಿ ನಾವೇನ್ ತಡೆ ಮಾಡಬೇಕು ಅವರಿಗೆ ನಾವು ಕೊಡಿಸುವಂತ ವ್ಯವಸ್ಥೆಯ ನಮ್ಮ ಕರ್ನಾಟಕ ಜನಪರ ವೇದಿಕೆಯ ಮಾಡೇ ಮಾಡ್ತೀವಿ. ಅದನ್ನ ನಾನು ಕಂಠಪುಷ್ಪವಾಗಿ ಹೇಳ್ತಾ ಇದ್ದೀನಿ. ಆ ಕೆಲಸನ ಯಾವಾಗ ಇದ್ರೆ ನಮ್ಗೆ ಹೇಳಿ, ಯಾವುದೇ ತಾಲೂಕು ಇರ್ಬೋದು, ಯಾವುದೇ ಜಿಲ್ಲೆ ಇರ್ಬೋದು, ಅಧಿಕಾರಿಗಳನ್ನ ಭೇಟಿ ಮಾಡಿ ಸೌಹಾರ್ದತೆಯಿಂದ ಅವ್ರನ್ನ ಭೇಟಿ ಮಾಡಿ ವಿಶ್ವಾಸದಿಂದ ಅವ್ರನ್ನ ನಮ್ಮ ಅಹವಾಲುಗಳನ್ನ ನಾವು ತರಿಸಿ ಸರ್ ಹಿಂಗಾಗಿದೆ, ಈ ತರ ಮಾಡ್ತಾ ಇರ್ತೀನಿ, ಹಿಂಗಾಗಿದೆ ಸರ್, ನಾವು ಜೀವನ ಮಾಡೋಕ್ಕಾಗಲ್ಲ, ಅದನ್ನ ಅವಕಾಶ ಮಾಡ್ಕೊಡಿ ಅಂತ ಹೇಳಿ ಈ ವೇದಿಕೆ ಅದನ್ನು ಮಾಡ್ಕೊಡ್ತೇವೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಜೊತೆಗೆ ನಮ್ಮ ಇದೆಲ್ಲ ನಮ್ಮ ಮೈಸೂರು ಜಿಲ್ಲೆ ಕಾಲುವೆ ಇರುವಂತ ಎಲ್ಲರೂ ನನ್ನ ಕಾಣ್ತದೆ. ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾರು ಬಂದಿಲ್ಲ ಅಂತ ಅನಿಸಿದೆ. ಇಲ್ಲ, ಅವರು ಮೈಸೂರು ಜಿಲ್ಲೆಯವರು ನಾವು ಎಚ್ಚರಾಗಬೇಕು. ನಾವು ಎಚ್ಚರಾಗಿ ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪಡ್ಕೊಂಡು ನಮ್ಮ ಜಿಲ್ಲೆಯಿಂದ ಬರ್ತಕ್ಕಂಥ ಸೋರ್ಸ್ ರೈತರಿಗೆ ಬೆಳೆದಂತ ಬೆಳೆಗೆ ಸೂಕ್ತವಾದ ಬೆಲೆ ಕೊಡ್ತಾ ಇಲ್ಲ, ಅದು ಬೆಲೆ ಕೊಡ್ತಾ ಇಲ್ಲ ಸರ್ಕಾರ. ನಿನ್ನೆ RMC ಅಂತ ಒಂದು ಮಾರುಕಟ್ಟೆ ಐತಿ, ಕೃಷಿ ಉನ್ನತ ಮಾರುಕಟ್ಟೆ. ಅಲ್ಲಿ ಕೃಷಿ ಬೆಳೆದಂತ ಬೆಳೆನ ಅಲ್ಲೇ ಖರೀದಿ ಮಾಡ್ಬೇಕಾಗಿತ್ತು. ಅದಕ್ಕೆ ಸಾವಿರಾರು ಕೋಟಿ ಫಂಡ್ ಇತ್ತು. ಅದಕ್ಕೂ ಒಂದು 5 ವರ್ಷದ ಚುನಾಯಿತ ಪ್ರತಿನಿಧಿಗಳಾಗಿ ಒಂದು ಆಯ್ಕೆ ಮಾಡ್ತಾರೆ. ಅವ್ರು ಏನ್ ಮಾಡ್ತಾ ಇದ್ದಾರೆ, ರೈತರಿಗೆ ಯಾರತ್ರ ಪರ್ಚೇಸ್ ಮಾಡ್ತಾ ಇದ್ದಾರೆ, ಯಾರತ್ರ ಮಾಡ್ತಾ ಇಲ್ಲ. ಮಧ್ಯವರ್ತಿಗಳಿರ್ತಾರೆ, ನಿಮಗೆ ಅಂಗಡಿ ಇಟ್ಕೊಂಡಿರ್ತಾರೆ, ಅಂಗಡಿ TDS ಅವ್ರ ಮೂಲಕವಾಗಿ ಕೋಟಿ ಫಾರ್ಮ್ಗಳು ಅಥವಾ ಇನ್ನೊಂದು ಫಾರ್ಮ್ಗಳು ಜೋಳನೋ ಅಥವಾ ಬೇರೆ ಯಾವುದೋ ಮೇಸು ಅದು ಹೋಗ್ತಾ ಇರ್ತದೆ. ನೀವು ಅಲ್ಲಿ ಏನಾದ್ರೂ ಒಂದು ವೇಳೆ ಏನಾದ್ರು ಮನಸ್ಸಲ್ಲಿ ಏನಾದ್ರು ನೀವು ಅದನ್ನ ಕ್ಲಾರಿಫಿಕೇಶನ್ ಏನಾದ್ರು ಕ್ಲಿಯರ್ ಮಾಡ್ಕೋಬೇಕು, ನಿಮ್ಮ ಮನಸ್ಸಲ್ಲಿ ಇರೋದನ್ನ RMC ಗೇಟ್ಗಳನ್ನ ನೋಡಿ ಅವ್ರ ಬೆಲ್ಗಳನ್ನು ಕೊಡ್ತಾರೆ. ರಾಮಣ್ಣವರು
ಒಂದು ರೋಡ್ ಜೋಳ ಬೆಳೆದಿದ್ದಾರೆ, ರಾಮಣ್ಣವ್ರು ಆರೈಕೆ ಕೊಟ್ಟಿದ್ದಾರೆ, ಅವ್ರ ಜೋಳ ಹೋಗ್ತಾ ಇದೆ. ಆ ರಾಮಣ್ಣವ್ರ ಹೆಸರಲ್ಲಿ ಬಿಲ್ ಹಾಕಿರ್ತಾರೆ ಅವರು. ಅದೆಲ್ಲ ಮೋಸ ಅಲ್ವಾ? ತಡೆಸ್ಬೇಕಾ ಬೇಡ? ಯಾಕೆ ಕೊಡ್ಬೇಕು ಅವ್ರ ಬಿಲ್ಲು?